ಈಗ ಒಂದ್ ವೇಳೆ ನೀರು ಬಿಡ್ಲಿ ಅಂದ್ರೆ ಮುಂದೆ ಏನ್ ಮಾಡ್ತೀರಿ ನೀವು? ಉಗ್ರ ಹೋರಾಟ ಮಾಡ್ತೀವ್ರಿ. ನೋಡ್ರಿ, ಉಗ್ರ ಹೋರಾಟ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟದ ಸರ್ ನಮಗೆ. ಸದ್ಯಕ್ಕೆ ಹೆಂಗದಪ್ಪ ಅಂತಂದ್ರೆ ಈಗಿನ ಒಂದು 15 ದಿನ ಆಯ್ತು ಬ್ಯಾಸಿಗೆ ಚಾಲು ಆಗಿ. ಜಾನುವಾರುಗಳು ಮೊದಲ ಇದೇ ಹಳ್ಳದ ಮೇಲೆ ಅವಲಂಬಿತಿದ್ದು. ಈಗ ಹೆಂಗೆ ಏನಪ್ಪ ಅಂತಂದ್ರೆ ಈ ದಿನ ಬಂದು ನೀರು ಅದಾವ, ನೀರು ಕುಡ್ದು ಹೋಗ್ಯಾವ. ಈ ಸದ್ಯಕ್ಕೆ ನೀರಿಲ್ಲ. ಇಲ್ಲಿ ಬಂದು ಅವು ಪ್ರಾಣ ಸುದ್ದಿ ಇಲ್ಲೇ ಬಿಡ್ಲತ್ತಾವ ಇದೇ ಹಳ್ಳದಾಗ. ಪೂರಾ ಬತ್ತಿ ಹೋಗ್ಯದ. ದಯಮಾಡಿ ಎಲ್ಲರಿಗೆ, ಇದು ಯಾರಿಗೆ ಸಂಬಂಧಪಡ್ತದಲ್ಲ, ದಯಮಾಡಿ ಇದು ನೀರು ಬಿಟ್ಟರೆ ಒಳ್ಳೇದು. ಇದ್ದಿಲ್ಲಪ್ಪ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ಬೇಕಾಗ್ಯದ. ನಮ್ಮ ಮೋತಿ ನೋಡ್ಲಿಕ್ಕೆ ಅಂದ್ರೆ ಪಕ್ಷಿಗಳ ಮೋತಿ ನೋಡ್ರೆ ದಯಮಾಡಿ ನೀರು ಬಿಡ್ಬೇಕಾಗಿ ವಿನಂತಿ ನಿಮ್ಮ ಹತ್ರ. ನಾವು ಈ ಮುಂದಿನ ದಿನಗಳದಾಗ ಇವರು ನೀರು ಬಿಡಲಿಲ್ಲ, ಇನ್ನೊಂದು 10 ದಿನ ಕಾಯ್ತೀವ್ರಿ. 10 ದಿನದ ಕಾಯ್ದ್ರ ಬಳಕು ಇವ್ರು ಬಿಡಲಿಲ್ಲ ಅಂದ್ರೆ ನಾವು ಚಡ್ಚಾಣ ಮತ್ತು ಹೆದ್ದಾರಿ ಜಳಕಿ ಹೈವೇ ಬಂದ್ ಮಾಡೋ ಪರಿಸ್ಥಿತಿ ಒಳಗೆ ಅದೀವಿ ನಾವು. ಅವ್ರು ಬಿಡಲಿಲ್ಲ ಅಂದ್ರೆ ಬೃಹತ್ ಪ್ರಮಾಣದ ನಾವು ಊರಿನ ಗ್ರಾಮಸ್ಥರೆಲ್ಲರೂ ಕೂಡಿ ನಾವು ರೈತರ ಮುಖಾಂತರವಾಗಿ ಏನದಲ್ಲ ಇದು ಹೆದ್ದಾರಿಯನ್ನು ಬಂದ್ ಮಾಡ್ತೇವೆ ನಾವು. ಅವ್ರು MLA ಅವ್ರು ಬರಲಿ, MP ಅವ್ರು ಬರಲಿ, ಯಾವ ಮಕ್ಕಳು ಬರ್ತಾರೆ ಬರಲಿ, ಅವ್ರು ಬಂದಾಗಿದ್ರು ನಾವು ಬಂದ್ ಮಾಡಿ ತೆಗಿತೇವೆ. ಅದಕ್ಕೆ ನಾವು ನೀರು ಬಿಡುತ್ತಾನೆ, ನಾವು ಅದಕ್ಕೆ ಹೋರಾಟ ನಿಲ್ಲಿಸಲ್ಲ. ಇದಕ್ಕೆ ನಾವು ಜನಗಳು ಅದಕ್ಕೆ ನೀವು ಅದಕ್ಕೇನೋ ನಾವು ಬ್ಯಾಡಪ್ಪ ಅಂದ್ರೆ ಕೈ ಮುಗಿತೇವೆ, ನೀರು ಬಿಡ ಸಾಕಷ್ಟೇ, ಹೆಚ್ಚಿಗೆ ಏನು ಬೇಡ ನಮಗೆ. ನಮ್ಮ ರೈತರು ಉಳಿಬೇಕು, ನಾವು ಎಲ್ಲರೂ ಹೋಗಿ ಬೇಡಿ ನೀರು ಕುಡಿಬಹುದು. ಪಶು ಪಕ್ಷಿಗಳು ಬೇಡಕ್ಕಾಗಲ್ಲ. ಅದ್ರ ಕಾಲಾಗರೆ ಅಟ್ಲೀಸ್ಟ್ ಅಪ್ಪರ ಮುಖ ನೋಡ್ಯಾರೆ ನೀರು ಬಿಡ ಅಂತ ಹೇಳ್ರಿ. ನಾವು ಅದು ಒಂದು ಬಿಟ್ಟು ಮನವಿ ಏನು ಮಾಡಲ್ಲ. ಮತ್ತೆ ಇನ್ನು ಇದ್ರ ಮುಂದಿನ ಪರಿಣಾಮ ಏನಾಗ್ತದ ಅಂತ ಅವ್ರು ಕಾದು ನೋಡೋರು ಇದ್ರು ಹಂಗೂ ಮಾಡಲಿ. ಜನರು ಯಾವ ರೀತಿ ನಮಗೆ ಇದು ಮಾಡ್ತಾರೆ ಅನ್ನೋದು ಅದು ಕಾಯ್ದು ನೋಡಂಗಿದ್ರೆ ಅದನ್ನು ಮಾಡಲಿ. ಮತ್ತು ನೀರು ಕೊಟ್ಟರು ಅದನ್ನು ನೋಡಲಿ, ಜನ ಹೆಂಗೆ ಬೆಂಬಲ ಮಾಡ್ತದ, ಯಾವ ರಾಜಕೀಯ ಮಾಡ್ತದ, ಹೆಂಗೆ ಮಾಡ್ತದ, ಊರಾಗ ಯಾವ ಥರ ಇರ್ತದ ಅಂತೇಳಿ ಕಾದು ನೋಡಲಿ. ಅವ್ರು ನಿಮ್ಮ ಹೆಸರು? ಚಕ್ರ ಆಗಿರ್ಬೋದು.